ನಿಮ್ಮ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸರ್. ಜೊತೆಗೆ ನಮ್ಮ ಜೊತೆಗೆ ಶಶಿ ತರೂರ್, ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಬಿಜೆಪಿ ಕೂಡ ಹೇಳ್ತಾ ಇದೆ. ಮಾತಾಡ್ತಾ ಇರ್ರಿ. ನಾನು ನೋಡಪ್ಪ, ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ. ಈಗ ನಿಮ್ದಿದೆ, ನಿಮ್ನೇನ ಮಾಡಿ ಹಿಡಿಬೇಕು ಅಂತ ಇದೀವಿ, ನೀವು ತಗೊಳಕೋತಾ ಇಲ್ಲ, ಅದು ನಿಮ್ದು ಗುಣ ಅಲ್ವಾ? ನಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ದೊಂದು ಗುಣ. ಹಂಗೆ ಒಬ್ಬೊಬ್ಬರು ಟಿವಿದು ಒಂದೊಂದಿದೆ. ಸೊ ನಿಮ್ಮಲ್ಲಿರೋಂಥ ಒಳ್ಳೆ ಕ್ವಾಲಿಟೀಸ್ನ ಗುರುತಿಸ್ಬೇಕು. ಹಂಗೆ ನಾವು ಕೆಲವುದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ, ಯಾರು ಏನು ಮಾಡ್ತೀವಿ. ನಿಮ್ಮ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸರ್. ಜೊತೆಗೆ ನಮ್ಮ ಜೊತೆಗೆ ಶಶಿ ತರೂರ್, ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಬಿಜೆಪಿ ಕೂಡ ಹೇಳ್ತಾ ಇದೆ. ಮಾತಾಡ್ತಾ ಇರ್ರಿ. ನಾನು ನೋಡಪ್ಪ, ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ. ಈಗ ನಿಮ್ದಿದೆ, ನಿಮ್ನೇನ ಮಾಡಿ ಹಿಡಿಬೇಕು ಅಂತ ಇದೀವಿ, ನೀವು ತಗೊಳಕೋತಾ ಇಲ್ಲ, ಅದು ನಿಮ್ದು ಗುಣ ಅಲ್ವಾ? ನಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ದೊಂದು ಗುಣ. ಹಂಗೆ ಒಬ್ಬೊಬ್ಬರು ಟಿವಿದು ಒಂದೊಂದಿದೆ. ಸೊ ನಿಮ್ಮಲ್ಲಿರೋಂಥ ಒಳ್ಳೆ ಕ್ವಾಲಿಟೀಸ್ನ ಗುರುತಿಸ್ಬೇಕು. ಹಂಗೆ ನಾವು ಕೆಲವುದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ, ಯಾರು ಏನು ಮಾಡ್ತೀವಿ.